ಹಾಯ್ ಆಲ್, ಇದು ದೀಪಾವಳಿ ನೆಕ್ಸ್ಟ್ ಡೇ ಬಂದು ಹಸ್ಬೆಂಡ್ಗೆ ಮಕ್ಕಳಿಗೆ ಎಲ್ರಿಗೂ ಲೀವ್ ಇತ್ತು. ಸರಿ ಅಂತ ಹೇಳ್ಬಿಟ್ಟು ಊರಿಗೆ ಹೋಗೋ ಪ್ಲಾನ್ ಇತ್ತು. ಲಾಸ್ಟ್ ಮಿನಿಟಲ್ಲಿ ಅದು ಕೂಡ ಕ್ಯಾನ್ಸಲ್ ಆಯಿತು. ಮಕ್ಕಳು ಕೂಡ ತುಂಬ ಆಸೆಲಿದ್ದರು ಊರಿಗೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು. ಸರಿ ಅಂತ ಊರಿಗಂತೂ ಕರ್ಕೊಂಡು ಹೋಗಲಿಲ್ಲ. ನಮ್ಮನ್ನ ಎಲ್ಲಾದರೂ ಹೊರಗಡೆ ಕರ್ಕೊಂಡೋಗಿ ಅಂತ ಹೇಳ್ಬಿಟ್ಟು ಪ್ರಣೀತ್ ತುಂಬ ಹಿಂಸೆ ಮಾಡ್ತಾ ಇದ್ದ. ಸರಿ ಅಂತ ಹೇಳ್ಕೊಂಡು ಎಲ್ಗಾನ ಹೋಗೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಟಿಫನ್ ಎಲ್ಲ ಮುಗಿಸ್ಕೊಂಡು ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟೆ. ಟಿಫನ್ ಮುಗಿಸ್ಕೊಂಡು ಮನೆಯಿಂದ ಹೊರಟಿದ್ದಾಯಿತು. ಹೊರಟು ಬಂದು ನಾವು ಜುಡಿಯೋಗೆ ಬಂದ್ವಿ. ಮಕ್ಕಳಿಗೆ ಸ್ವಲ್ಪ ಟೀ ಶರ್ಟ್ ಆ ಥರ ಏನಾದ್ರು ನೋಡೋಣ ಅಂತ. ಆಲ್ರೆಡಿ ದೀಪಾವಳಿ ಶಾಪಿಂಗ್ ಮುಗ್ದಿತ್ತು. ಸರಿ ಬಂದಿರೋದಕ್ಕೆ ಯಾವುದಾದ್ರೂ ನೋಡೋಣ ಅಂತ ಹೇಳ್ಬಿಟ್ಟು ಟೀ ಶರ್ಟ್ಸ್ ಎಲ್ಲ ನನ್ನ ಕಲೆಕ್ಷನ್ಸ್ ಏನು ಅಷ್ಟೇನು ಇಷ್ಟ ಆಗಲಿಲ್ಲ. ಕಲರ್ಸ್ ಎಲ್ಲ ಬೇಕಿತ್ತು, ಎಲ್ಲ ಖಾಲಿ ಆಗಿದೆ ಅಂತ ಹೇಳಿದ್ರು. ಸರಿ ಅಂತ ಸ್ವಲ್ಪ ಬೇಕಾಗಿದ್ದು ತೊಗೊಂಡು ಸ್ಲಿಪ್ಪರ್ಸ್ ನೋಡಿದೆ, ನನ್ನ ಸೈಜ್ ಸಿಗಲಿಲ್ಲ. ಒಂದೆರಡು ನೇಲ್ ಪಾಲಿಶ್ ತೊಗೊಂಡು ಮಕ್ಳಿಗೆ ಸ್ವಲ್ಪ ಡ್ರೆಸ್ ತೊಗೊಂಡು ಅಲ್ಲಿಂದ ಹೊರಟ್ವಿ. ಮಧ್ಯಾಹ್ನ 3 ಗಂಟೆ ಆಗಿಬಿಟ್ಟಿತ್ತು. ಲಂಚೇ ಮಾಡಿರಲಿಲ್ಲ, ಯಾಕಂದರೆ ಸುತ್ತಾಡ್ತಾ ಇದ್ವಲ್ಲ. ಸೊ ಅದರಿಂದ ಲಂಚ್ ಮಾಡೋ ಅದನ್ನು ಮರ್ತೋಗ್ಬಿಟ್ವಿ. ಸರಿ ಈ 3 ಗಂಟೆಲಿ ಏನು ಲಂಚ್ ತಿನ್ನೋದು ಅಂತೇಳ್ಬಿಟ್ಟು ಸಿಂಪಲಾಗಿ ಸ್ನ್ಯಾಕ್ಸ್ ತಿನ್ಕೊಳ್ಳೋಣ ಅಂತೇಳ್ಬಿಟ್ಟು ಒಂದು ಬೇಕ್ರಿಗೆ ಬಂದ್ವಿ. ಅಲ್ಲಿ ಮಸಾಲೆ ಪುರಿ ಮತ್ತು ಪಪ್ಸು, ಕೇಕು ಈ ಥರ ಸಿಂಪಲಾಗಿ ತೊಗೊಂಡು ಮುಂದೆ ಬಂದು ಡಿಮಾರ್ಟ್ ಹತ್ರ ಬಂದ್ವಿ. ಡಿಮಾರ್ಟ್ ಹತ್ರ ಪಿಜ್ಜಾ ಬೇಕು ಅಂತ ಹೇಳಿದ್ರು ಮಕ್ಕಳು. ಮಳೆ ಬೇರೆ ಬೀಳ್ತಾ ಇತ್ತಾ, ಬಿಸಿ ಬಿಸಿ ಅದಕ್ಕೂ ಸರಿ ಪಿಜ್ಜಾ ತೊಗೊಳ್ಳೋಣ ಅಂತೇಳ್ಬಿಟ್ಟು ಅಲ್ಲೇ ತೊಗೊಂಡು ಕಾರ್ ಒಳಗಡೆ ತಿನ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು. ಆ ಮಳೆಗೂ ಆ ಬಿಸಿ ಬಿಸಿ ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿತ್ತು. ಅದನ್ನು ಅಲ್ಲಿ ಪಿಜ್ಜಾನ ಎಂಜಾಯ್ ಮಾಡಿಕೊಂಡು ಮಕ್ಕಳ ಜೊತೆ ಒಂದಿನ ಈ ಥರ ಔಟಿಂಗ್ ಬಂದುಬಿಟ್ಟು ಮಕ್ಕಳ ಜೊತೆ ನಾವು ಎಂಜಾಯ್ ಮಾಡೋದು ತುಂಬ ಚೆನ್ನಾಗಿರುತ್ತಲ್ಲ. ಸರಿ ಅಂದ್ಕೊಂಡು ಅಲ್ಲಿಂದ ಹೊರಟ್ವಿ ಮುಗಿಸ್ಕೊಂಡು. ಇವತ್ತಿನ ಡೇ ಅಂತೂ ತುಂಬ ಚೆನ್ನಾಗೋಯ್ತು. ನೀವೆಲ್ಲ ದೀಪಾವಳಿ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ, ನಿಮ್ಮ ಡೇಸ್ ಎಲ್ಲ ಹೇಗೆ ಹೋಯಿತು, ಮಕ್ಕಳ ಜೊತೆ ಎಂಜಾಯ್ ಮಾಡಿದ್ರಾ, ಊರುಗಳಿಗೆ ಹೋದ್ರಾ ಅಂತೇಳ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಬಾಯ್.